ವೃಷಭ ರಾಶಿಯವರು ಹೈಯೆಸ್ಟ್ ಸ್ವಂತ ಬಿಸ್ನೆಸ್ ಮಾಡೋದಕ್ಕಿಂತ ಸಾಲ ಮಾಡಿ ನಿಮ್ಮ ಮನೇಲಿ ಇಟ್ಕೊಬೇಡಿ. ದುಡ್ಡೆಲ್ಲ ಊರು ತುಂಬ ಸಾಲ ಕೊಡ್ತಾವ್ರೆ, ತಗೊಂಡು ಮನೇಲಿ ಇಟ್ಕೊಬೇಡಿ. ಊರು ತುಂಬ ಸಾಲ ಕೊಡ್ತಾರೆ, ತಗೊಂಡು ಕಂಪ್ನಿಗೆ ಹಾಕ್ಯಬೇಡಿ. ವೃಷಭ ರಾಶಿಯವರು ಊರು ತುಂಬ ಸಾಲ ಮಾಡಿ ಕಂಪ್ನಿಗೆ ಕೇಳಿ. ಯೋಗ ಯಾರನ್ನು ಕೇಳಿದ್ರು ದುಡ್ಡು ಕೊಡ್ತಾರೆ ವೃಷಭ ರಾಶಿಗೆ. ಖಂಡಿತ ಕೂಡ ವೃಷಭ ರಾಶಿಯವರು ಇನ್ಕಮಿಂಗು ಔಟ್ ಗೋಯಿಂಗ್ ಇಲ್ಲ. ಯಾಕಂದರೆ ಇಂಥ ಯೋಗ ಮತ್ತೆ ಸಿಗಲ್ಲ. ಯಾಕಂದರೆ ಗಜಕೇಶ್ ಯೋಗನೂ ಬಂದಿರುತ್ತೆ ಈ ಸರಿ ಗಜಕೇಶ್ ಯೋಗ ವೃಷಭ ರಾಶಿಗೆ 2.5 ದಿವಸ ಇದೆ. ಈ 2.5 ದಿವಸ ಗಜಕೇಶ್ ಯೋಗ, ಅದರಲ್ಲಿ ಬುಧಾಯಿತ್ ಯೋಗ, ಮಾಳವಿಕ ಯೋಗ, ಮಹಾಲಕ್ಷ್ಮಿ ಯೋಗ, ಕುಬೇರ ಯೋಗ, 9 ನವಗ್ರಹನೂ ಕೂಡ ವೃಷಭ ರಾಶಿಗೆ ಒಂದು ಹೆಂಗಪ್ಪ ಅಂದರೆ ಗೋಲ್ಡ್ ಮಳೆನೇ ಬರ್ತಾಯಿದೆ. ನಿಮ್ಮ ಮನೇಲಿ ಬರೆದಿಟ್ಕೋಬೇಡು, ಚಿನ್ನದ ಮಳೆನೇ ಬರ್ತಾಯಿದೆ. ನೀವು ನೆಕ್ಲೆಸ್ ಮಾಡ್ಕೊತಿರೋ, ಚಪ್ಪಲಿ ಮಾಡಿಸ್ಕೊತಿರೋ, ಕಿರೀಟ ಮಾಡಿಸ್ಕೊತಿರೋ ಗೊತ್ತಿಲ್ಲ 100%. ಇಲ್ಲ ಯಾರನ್ನ ಎತ್ತಾಕಿ ಹೋಗ್ತಿರೋ ಗೊತ್ತಿಲ್ಲ 100%. ಚಿನ್ನನೂ ಸಮೇತ ಎತ್ತಾಕಿ ಹೋಗ್ಬೋದು 100%. ಏನು ಮಾಡ್ರಿ ಕ್ಯಾಚ್ ಮಾಡ್ಕೋಬೋದು. ವೃಷಭ ರಾಶಿಗೆ ಇರುವಂಥ ಯೋಗವನ್ನು ಖಂಡಿತ ಕೂಡ ಲಾಭವನ್ನು ಮಾಡ್ಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ. ವೃಷಭ ರಾಶಿಗೆ ಬಂಪರ್ ಮಳೆ, ತುಂಬ ಅದೃಷ್ಟದ ಮಳೆ, ಅದೃಷ್ಟದ ಸಕ್ಸಸ್ ಬರ್ತೈತೆ. ಈ ಒಂದು ಸಕ್ಸಸ್ಸನ್ನು ವೃಷಭ ರಾಶಿಯವರು ಮಿಸ್ ಮಾಡ್ಕೋಬೇಡಿ. ತುಂಬ ಒಳ್ಳೆ ಟೈಮು. ಅದೇ ಥರ ಮಿಥುನ ರಾಶಿಯವ್ರಿಗೆ ಏನಪ್ಪ ಅಂದರೆ ಗುರು ಜನ್ಮದಲ್ಲಿದ್ದಾನೆ, ಗುರು ಅಷ್ಟಮದಲ್ಲಿದ್ದಾನೆ. ನಿಮ್ಮ ಲೈಫಲ್ಲಿ ಮಿಥುನ ರಾಶಿಯವ್ರಿಗೆ ಈ ವಾರ ಖಂಡಿತ ಕೂಡ ಹೇಳ್ತಾಯಿದ್ದೀನಿ, ಎಲ್ಲ ಅಕ್ಕ ತಂಗಿ ಅಣ್ಣ ತಮ್ಮ ಸಂಬಂಧ ಫ್ರೆಂಡ್ಸು ಎಲ್ಲರನ್ನೂ ಕಳ್ಕೊತೀರಾ. ಆದರೆ ಒಂದಲ್ಲ ಒಂದು ಸಮಸ್ಯೆಗಳು, ಜಗಳಗಳು, ಕ್ರಾಶ್ಗಳಾಗುತ್ತೆ. ಅದೇ ರೀತಿಯಲ್ಲಿ ಮನೆಯಲ್ಲಿ ಸಾವು ನೋವು ಸಂಭವಿಸುತ್ತೆ. ಕುಟುಂಬದಲ್ಲಿ ನೋವು ದುಃಖ, ಇಲ್ಲ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರು ನೋವು ದುಃಖ, ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರೋ ಸಾಲ ಮಾಡೋದು, ನಿಮ್ಮ ಫ್ರೆಂಡ್ಸ್ ಯಾರೋ ಡಿಸ್ಟರ್ಬ್ ಆಗೋದು, ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ನ ಮಿಥುನ ರಾಶಿಯವರು ಈ ವಾರ ಅನುಭವಿಸ್ತೀರಾ. ಈ ವಾರ ಒಂದಲ್ಲ ಒಂದು ಸಮಸ್ಯೆಗಳು ಕಾಡ್ತವೆ, ಒಂದಲ್ಲ ಒಂದು ದುಃಖಗಳು ಕಾಣ್ತಾ ಇದ್ದಾವೆ. ವೃಷಭ ರಾಶಿಯವರು ಖಂಡಿತ ಮಿಥುನ ರಾಶಿಯವರಿಗೆ ದುಃಖದ ವಾತಾವರಣ ಕಾಣ್ತೈತೆ, ಮನೆಯಲ್ಲಿ ಸಂಕಟವನ್ನು ಕೊಡ್ತಾಯಿದೆ. ಏನು ಫೆಬ್ರವರಿ 1ನೇ ತಾರೀಕುವರೆಗೂ ಖಂಡಿತ ಕೂಡ ನೀವು ಮಾಡ್ಕೊಳ್ಳೋಂಥ ಒಂದು ಪರಿಹಾರ ಏನಪ್ಪ ಅಂದರೆ, ಒಂದು ಪ್ರತಿ ದಿವಸನೂ ಕೂಡ ಭಾಳ ವಿಶೇಷವಾಗಿ ನವಗ್ರಹವನ್ನು ದಯವಿಟ್ಟು ಬೆಳಗ್ಗೆ ಎದ್ದು ಯಾವುದೇ ನಿಮ್ಮ ಮನೆ ಅಕ್ಕಪಕ್ಕ ಇರುವಂಥ ನವಗ್ರಹನ ದರ್ಶನ ಮಾಡ್ಕೊಂಡು ಹೋಗಿ, ನವಗ್ರಹನ ದರ್ಶನ ಮಾಡ್ಕೊಳ್ಳಿ. ಅದೇ ಥರ ನಿಮಗೆ ತುಂಬ ಒಳ್ಳೆಯದಾಗಬೇಕು ಅಂದರೆ ಒಂದು ಕನಕ ಪುಷ್ಯ ರಾಗವನ್ನು ಡಾಲರ್ ಹಾಕಿ, ತುಂಬ ಒಳ್ಳೆಯದಾಗುತ್ತೆ. ಕನಕ ಪುಷ್ಯ ರಾಗವನ್ನು ಹಾಕಿ ಪಚ್ಚೆ ಹಾಕಿದ್ರೆ ಎತ್ತಿಟ್ಬಿಡಿ. ಪಚ್ಚೆನ ಕೈಲಿ ಇವಾಗ ನೋಡಿ ಅವೆಲ್ಲ ಪಚ್ಚೆ ಹಾಕಿದ್ದೀವಿ, ಇದನ್ನೆಲ್ಲ ಎತ್ತಿಡಿ. ಕನಕ ಪುಷ್ಯ ರಾಗವನ್ನು ಸ್ಟೋನ್ ಹಾಕಿ, ಕನಕ ಪುಷ್ಯ ರಾಗನ ಎಷ್ಟು ನೀವು ಸ್ಟೋನ್ ಹಾಕ್ತಿರೋ ಅಷ್ಟು ನಿಮ್ಮ ಲೈಫಲ್ಲಿ ತುಂಬ ಬೆನಿಫಿಟನ್ನು ಕಾಣ್ತೀರಾ. ಕನಕ ಪುಷ್ಯ ರಾಗಕ್ಕೆ ವಿಪರೀತ ರಾಜಯೋಗವನ್ನು ಕೊಡುತ್ತೆ. ಈ ಒಂದು ಕನಕ ಪುಷ್ಯ ರಾಗವನ್ನು ಧರಿಸಿದರೆ ಮಾತ್ರ ಮಿಥುನ ರಾಶಿಗೆ ತುಂಬ ರಾಜಯೋಗವನ್ನು ಕೊಡುತ್ತೆ. ಇಂಥ ಟೈಮಲ್ಲಿ ನಿಮಗೆ ಅವಳದ್ದಾಗಿರ್ಬೋದು, ಇಲ್ಲ ಗೋಮೇಧಿಕ ಆಗಿರ್ಬೋದು, ಇಂಥ ಟೈಮಲ್ಲಿ ಡೈಮಂಡ್ ಆಗಿರ್ಬೋದು, ಇಂಥ ಟೈಮಲ್ಲಿ ರೂಬಿ ಆಗಿರ್ಬೋದು, ಇಂಥ ಟೈಮಲ್ಲಿ ಪಚ್ಚೆ ಆಗಿರ್ಬೋದು, ಇದನ್ನೆಲ್ಲ ಹಾಕ್ಬಾರ್ದು. ಒಂದಲ್ಲ ಒಂದು ಸಮಸ್ಯೆಗಳು ಬಂದು ಓಡುತ್ತೆ. ಅದೇ ಥರ ನಿಮ್ಮ ಮನೆಯಲ್ಲಿ ಹೈಯೆಸ್ಟ್ ನೀವು ಫೋನ್ ಕಾಲಲ್ಲಿ ಮಾತಾಡ್ತಿದ್ರೆ ನಿಮ್ಮ ಮನೆಯಲ್ಲಿ ಈಶಾನ್ಯ ಮೂಲೆಯಲ್ಲೇ ಮಲಗಬೇಕು. ಈ ವಾರ ಪೂರ್ತಿ ನೀವು ಯೆಲ್ಲೋ ಕಲರ್ ಬಟ್ಟೆನೇ ಹಾಕಬೇಕು, ಯೆಲ್ಲೋ ಕಲರ್ ಬೆಡ್ಶೀಟ್ ಹಾಕಬೇಕು, ಯೆಲ್ಲೋ ಕಲರ್ ಡ್ರೆಸ್ ಹಾಕಬೇಕು. ಈ ವಾರ ಪೂರ್ತಿ ನಿಮ್ಮ ಮನೆಯಲ್ಲಿ ಕಡಲೆಕಾಳನ್ನ ಜಾಸ್ತಿ ವೈಬ್ರೇಷನ್ನ ರೇಂಜ್ ಮಾಡಿ. ಕಡಲೆಕಾಳಿಗೆ ಗುರುಗ್ರಹದ ವೈಬ್ರೇಷನ್ ಇರುತ್ತೆ. ಏನು ನವರತ್ನಗಳು ಇಡುತ್ತಿರೋ ಬಡವರು, ಶ್ರೀಮಂತರ ಮೇಲೆ ನವರತ್ನಗಳು ಇಟ್ಟಿರ್ತಾರೆ, ಬಡವರು ಮನೇಲಿ ಧಾನ್ಯಗಳು ಇಟ್ಟಿರ್ತಾರೆ. ಧಾನ್ಯನೂ ಕೂಡ ಗ್ರಹಣನೇ. ದಯವಿಟ್ಟು ಧಾನ್ಯವನ್ನು ಯೂಸ್ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಕಟಕ ರಾಶಿಗೆ ಈ ವಾರದಲ್ಲಿ ತುಂಬ ಬೆನಿಫಿಟ್ ಇದೆ. ಹೊಸ ಫ್ರೆಂಡ್ಸು, ಹೊಸ ರಿಲೇಟಿವ್, ಹೊಸ ರೀತಿ, ಹೊಸದಾಗಿ ಮದುವೆ ಆಗೋದು, ಇದೆಲ್ಲವೂ ಕೂಡ ಕಟಕ ರಾಶಿಗಿದೆ. ತುಂಬ ರಾಜಯೋಗವನ್ನು ಕೊಡ್ತೈತೆ. ಖಂಡಿತ ಕೂಡ ಮೇಡಮ್ ಅವರು ರಥಸಪ್ತಮಿ ಕೇಳ್ತಾ ಇದ್ರಿ ಅಲ್ವಾ? ಖಂಡಿತ ಕೂಡ ಇವತ್ತಿಂದ ಪ್ರಪಂಚ ನೆಮ್ಮದಿಯಾಗಿರಕ್ಕಲ್ಲ. ರಥಸಪ್ತಮಿಲಿ ಯಾರ್ಯಾರೋ ಜ್ಯೋತಿಷ್ಯರು ಹೇಳ್ತಾರೆ ಗುರು 6ನೇ ಮನೆಯಿಂದ, ಸಿಂಹ ರಾಶಿ ಅಧಿಪತಿ 6ನೇ ಮನೆಗೆ ಹೋಗಬಾರ್ದು. ಇದು ಒಂದಲ್ಲ ಒಂದು ಸಮಸ್ಯೆ. 6ನೇ ಮನೆಯಲ್ಲಿ ಶುಕ್ರ ಗ್ರಹ ಇರಬಾರ್ದು, 6ನೇ ಮನೆಯಲ್ಲಿ ಬುಧ ಗ್ರಹ ಇರಬಾರ್ದು, 6ನೇ ಮನೆ ರಾಶಿಗೆ ಲಗ್ನಕ್ಕೆ ಬೇರೆ, ರಾಶಿಗೆ ಬೇರೆ, 6ನೇ ಮನೆಗೆ ಸೂರ್ಯ ಇರಬಾರ್ದು, 6ನೇ ಮನೆಗೆ ಕುಜ ಗ್ರಹ ಇರಬಾರ್ದು, ಶನಿ 8ರಲ್ಲಿ ಇರಬಾರ್ದು. ಸಿಂಹ ರಾಶಿ ರಥಸಪ್ತಮಿ ಇವಾಗ ಯಾರು ಒಳ್ಳೆ ಕೆಲಸ ಮಾಡೋಕ್ಕೆ ಅರ್ಹತೆ ಇಲ್ಲ. ಆದರೆ ಖಂಡಿತ ಕೂಡ ಅದೇ ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ಬಾಗ್ಲಾಕಿ ಹೋಗ್ತಾರೆ. ನಮ್ಮ ಜನ ಹೆಂಗೆ ಗೊತ್ತಾ, ಊರೆಲ್ಲ ಕೊಳ್ಳೆ ಹೊಡೆದಾದ್ಮೇಲೆ ಇವಾಗ ಜ್ಯೋತಿಷ ಅಂತಾರೆ. ಈ ರಥಸಪ್ತಮಿಲಿ ಯಾರು ಏನು ಮಾಡಿದ್ರು ಕೂಡ ಒಂದಲ್ಲ ಒಂದು ಸಮಸ್ಯೆ ಬರುತ್ತೆ. ಬರ್ದಿಟ್ಟು ಕೇಳಿ, ಇದು ನಿಜ ಆಗುತ್ತೆ. ಯಾಕಂದರೆ ಶನಿ ಕೆಟ್ಟವನೇ, ಸೂರ್ಯ ಗ್ರಹ ಕೆಟ್ಟವನೇ. ಸೂರ್ಯ ಸಿಂಹ ರಾಶಿ 6ನೇ ಮನೆಗೆ ಬಂದಾಗ ಮಕರ ರಾಶಿಲಿ ಮಾಡಬಾರ್ದು. ಮಕರ ಸಂಕ್ರಮಣ ಆಗಿದ್ರು ಕೂಡ, ಮಕರ ರಾಶಿ ಆಗಿದ್ರು ಕೂಡ, ಮಕರ ರಾಶಿಗೆ ಸೂರ್ಯ ಒಳ್ಳೆಯವನಲ್ಲ. ಬರ್ದಿಟ್ಟು ಕೇಳಿ, ಪವರ್ ಕೊಡಲ್ಲ.
ನೋಡಿ ಜನಾರ್ದನ್ ರೆಡ್ಡಿ ಕೂಡ ಮಕರ ರಾಶಿ, ಎಂಥ ರಾಜಕೀಯಕ್ಕೆ ಬಂದಮೇಲೆ ತುಂಬ ಡಿಸ್ಟರ್ಬ್ ಆಯಿತು. ರಜನಿಕಾಂತ್ ಮಕರ ರಾಶಿ ರಾಜಕೀಯಕ್ಕೆ ಬಂದಾಗ ಡಿಸ್ಟರ್ಬ್ ಆಯಿತು. ಏನಕ್ಕಪ್ಪ ಅಂದರೆ ಕಾನೂನು ಬೈತಿಲ್ಲಬೇಕಾಗುತ್ತೆ. ಸಲ್ಮಾನ್ ಖಾನ್ ಅದೇ ಥರ ಆಗುತ್ತೆ, ದರ್ಶನ್ ಅವರು ಕೂಡ ಅದೇ ಥರ ಆಗ್ತಾರೆ. ಮಕರ ರಾಶಿಗೆ ಸೂರ್ಯ ಗ್ರಹ ಸಪೋರ್ಟ್ ಮಾಡೋಕ್ಕಲ್ಲ, ಅಧಿಕಾರವನ್ನು ಕೊಡಲ್ಲ. ಬಿಗ್ನೆಸ್ ಪೀಪಲ್ ಜಾತಕ. ಹಾಗಾಗಿ ಈ ಒಂದು ವಾರ ಏನು ಮಾಡಬಾರ್ದು ಮಕರ ರಾಶಿಯವರು. ಸಿಂಹ ರಾಶಿಯವರು, ಕನ್ಯಾ ರಾಶಿಯವರಿಗೆ ಸಿಕ್ಕಾಪಟ್ಟೆ ಟೈಮ್ ಚೆನ್ನಾಗಿದೆ. ಈ ವಾರ ಪೂರ್ತಿ ಕನ್ಯಾ ರಾಶಿಯವರಿಗೆ ಸಕಲ ಸಂಪತ್ತು ಐಶ್ವರ್ಯನ ಕೊಡುತ್ತೆ. ಕನ್ಯಾ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ, ಅದ್ಭುತವಾದ ದಿನ. ತುಲಾ ರಾಶಿಯವರಿಗಂತೂ ಸಿಕ್ಕಾಪಟ್ಟೆ ಯೋಗ. ತುಲಾ ರಾಶಿಯವರಿಗೆ ಖಂಡಿತ ಕೂಡ ನಿಮಗೆ ಭಗವಂತ ನಿಮಗೆ ತುಂಬ ಇಂಪ್ರೂವ್ ಮಾಡ್ತಾನೆ. ಭಗವಂತನ ಅತಿ ಹೆಚ್ಚು ಆರಾಧನೆ ಮಾಡಿ, ಭಗವಂತನ ಅತಿ ಹೆಚ್ಚು ಪ್ರೀತಿ ಮಾಡಿ. ಭಗವಂತನ ನೀವು ಎಷ್ಟು ಆರಾಧನೆ ಮಾಡ್ತೀರೋ ಅಷ್ಟು 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 ಒಳ್ಳೆಯದನ್ನು ಮಾಡುತ್ತೆ. ಭಗವಂತನ ನಂಬಿ ಭಗವಂತನ ಅತಿ ಹೆಚ್ಚು ಆರಾಧನೆ ಮಾಡಿ, ಬೇಕಾದ್ರೆ ತುಂಬ ಒಳ್ಳೆಯದಾಗುತ್ತೆ.